ತಾಲೂಕಿನ ಕೈಲಂಚ ಹೋಬಳಿ ವಿಭೂತಿಕೆರೆ ಗ್ರಾಮ ಪಂಚಾಯಿತಿ ಕಟ್ಟಡಕ್ಕೆ ಭೂಮಿ ಪೂಜೆಯಾದ ಕೆಲವೇ ತಿಂಗಳಿನಲ್ಲಿ ಸುಂದರವಾದ ಕಟ್ಟಡ ನಿರ್ಮಾಣವಾಗಿದೆ. ಇದಕ್ಕಾಗಿ ಶ್ರಮಿಸಿದ ಎಲ್ಲರಿಗೂ ಅಭಿನಂದನೆಗಳು ಎಂದು ಶಾಸಕ ಎಚ್. ಇಕ್ಬಾಲ್ ಹುಸೇನ್ ತಿಳಿಸಿದ್ದಾರೆ. ಶುಕ್ರವಾರ ರಾಮನಗರ ತಾಲೂಕಿನ ಕೈಲಂಚ ಹೋಬಳಿಯ ವಿಭೂತಿಕೆರೆ ಗ್ರಾಮ ಪಂಚಾಯಿತಿ ನೂತನ ಕಟ್ಟಡ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುನೀತಾ ನಾಗರಾಜ್ ಸಿಂಗ್ ಹಾಗೂ ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಕೆ. ರಾಜು, ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ವಿ.ಎಸ್. ರಾಜು, ರಾಮನಗರ ಪ್ರಾಧಿಕಾರ ಅಧ್ಯಕ್ಷ ಎ.ಬಿ. ಚೇತನ್ ಕುಮಾರ್, ಪಿಡಿಒ ಬಿ.ಕೆ. ಗೋಮತಿ, ಉಪಾಧ್ಯಕ್ಷ ಮಂಗಳ ಗೌರಮ್ಮ, ಗಿರಿಯಪ್ಪ, ಸದಸ್ಯರುಗಳಾದ ಮಹದೇಶ್ವರ ಸ್ವಾಮಿ, ಪುಟ್ಟಸ್ವಾಮಯ್ಯ, ಮಲ್ಲೇಶ್, ರಂಗಸ್ವಾಮಿ, ಮಹದೇವಮ್ಮ, ಲೀಲಾವತಿ, ಶಿವರಾಜು, ಜ್ಯೋತಿ, ಬಾಲಕೃಷ್ಣ, ವೆಂಕಟಪ್ಪ, ಸುನೀತಾ, ಕೆಪಿ, ವಿಶಾಲ, ಶೋಭಾ, ಲಕ್ಷ್ಮಮ್ಮ, ಶ್ರೀನಿವಾಸ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಭದ್ರಯ್ಯ ಇನ್ನಿತರರು ಉಪಸ್ಥಿತರಿದ್ದರು. ವಿಭೂತಿಕೆರೆ ಪಂಚಾಯತಿನಲ್ಲಿ ಒಂದು ಒಳ್ಳೆಯ ಭಾಳ ಸುಂದರವಾದಂಥ ಒಂದು ಕಟ್ಟಡವನ್ನು ಪಂಚಾಯತಿ ಕಟ್ಟಡವನ್ನು ಇವತ್ತು ಕಟ್ಟಿದ್ದಾರೆ. ಭಾಳ ಸಂತೋಷದಿಂದ, ಭಾಳ ಆಸಕ್ತಿಯಿಂದ ನಾನು ಈ ಒಂದು ಉದ್ಘಾಟನೆಗಳನ್ನು ಬಂದಿದ್ದೇನೆ. ಭಾಳ ಬೇಗ ಕಟ್ಟಿದ್ದಾರೆ, ಭಾಳ ಶ್ರಮದಿಂದ, ಆಸಕ್ತಿಯಿಂದ, ಭಾಳ ಇಚ್ಛಾಶಕ್ತಿಯಿಂದ. ಅವಶ್ಯಕತೆ ಇತ್ತು ನಮಗೆ ಇಲ್ಲಿ ಕಟ್ಟಡ ಭಾಳ ಚೆನ್ನಾಗಿ, ಭಾಳ ಆಸಕ್ತಿಯಿಂದ ಕಟ್ಟಿದ್ದಾರೆ. ಅದು ನನಗೆ ಭಾಳ ಸಂತೋಷ ಆಯಿತು. ಸೊ ಇಂಥ ಒಂದು ಕಟ್ಟಡ ಎಲ್ಲ ಪಂಚಾಯತಿಯಲ್ಲೂ ಕೂಡ ಅತ್ಯವಶ್ಯಕ. ಇವತ್ತೆಲ್ಲರೂ ಕೂಡ ಪಂಚಾಯತಿ ಅಂತ ಹೇಳಿದ್ರೆ ಜನರ ಕಷ್ಟ ಸುಖ ಹಾಲು ಹವಾಲು ಕೇಳುವಂಥ ಒಂದು ದೇವಸ್ಥಾನ ಇದು, ದೇವಾಲಯ ಇದು. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಸಾರ್ವಜನಿಕರು ನಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ, ನಮ್ಮ ಬದುಕಿನ ಕಷ್ಟ ಸುಖ ಹೇಳ್ಕೊಳ್ಳಿಕ್ಕೆ ಒಂದು ದೇವಾಲಯ ಇದ್ದಂಗೆ ಇದು. ಅಂಥ ಒಂದು ಪವಿತ್ರವಾದಂಥ ಇದನ್ನು ಇವತ್ತು ನಮ್ಮ ಪಂಚಾಯತಿ ಚೇರ್ಮನ್ನು, ಅವರ ಸಹೋದ್ಯೋಗಿಗಳು, ಪಂಚಾಯತಿ ಸದಸ್ಯರುಗಳು, ನಮ್ಮ ಮುಖಂಡರುಗಳು ಎಲ್ಲರೂ ಸೇರಿ ಇವತ್ತು ಭಾಳ ಚೆನ್ನಾಗಿ ಕಟ್ಟಿದ್ದಾರೆ. ಮೇಲ್ಗಡೆ ಇವತ್ತು ಇನ್ನೂ ಒಂದು ಫ್ಲೋರ್ ಬರಬೇಕು. ಅದಕ್ಕೋಸ್ಕರ ಅದೇನು ವ್ಯವಸ್ಥೆ ಇದೆ ನಾನು ಮುಂದಿನ ನನ್ನ ಅನುದಾನದಲ್ಲಿ ಇದು ಮಾಡ್ತೀನಿ. ಈಗೂ ಕೂಡ ನಾನು ಅನುದಾನವನ್ನು ಕೊಟ್ಟಿದ್ದೀವಿ. ಮುಂದಕ್ಕೂ ಕೂಡ ಅನುದಾನವನ್ನು ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡುವಷ್ಟು ಶಕ್ತಿ ಇವರಿಗೆಲ್ಲ ಕೊಡಲಿ ಅಂತ ಭಗವಂತಲ್ಲಿ ಆಶಿಸ್ತೀನಿ.